ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಗೋಕರ್ಣದಲ್ಲಿರುವ ಆತ್ಮಲಿಂಗ ಹೇಗೆ ಗೋಕರ್ಣದಲ್ಲಿ ಪ್ರತಿಷ್ಠಾಪನೆ ಆಯಿತು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ರಾವಣನು ಅಪಾರ ಜ್ಞಾನವನ್ನು ಗಳಿಸಿದ್ದನು ಎಂದು ನಮಗೆ ತಿಳಿದಿದೆ. ರಾಮನು ಲಕ್ಷ್ಮಣನನ್ನು ರಾವಣನ ಪಾದಗಳ ಮೇಲೆ ಕುಳಿತು ಜ್ಞಾನವನ್ನು ಪಡೆದುಕೊಳ್ಳಲು ಕೇಳುವ ಕಥೆಯನ್ನು ನಾವು ಕೇಳಿದ್ದೇವೆ. ಆದರೆ ಗಣೇಶನು ಜಗತ್ತನ್ನು ಉಳಿಸಲು ರಾವಣನನ್ನು ಸೋಲಿಸಿದ ಘಟನೆಯ ಬಗ್ಗೆ ನಿಮಗೆ ತಿಳಿದಿದೆ. ಆತ್ಮಲಿಂಗವು ಕೈಲಾಸದಿಂದ ದಕ್ಷಿಣಕ್ಕೆ ಹೇಗೆ ಪ್ರಯಾಣಿಸಿತು? ರಾವಣನ ದುರಾಸೆ ಮತ್ತು ಅಸೂಯೆ. ರಾವಣನು ತನ್ನ ಜೀವನದಲ್ಲಿ ಎಲ್ಲ ಭವ್ಯ ವಸ್ತುಗಳನ್ನು ಒಟ್ಟುಗೂಡಿಸಿದನು. ಅವನು ತನ್ನ ಅಂತಿಮ ಶಕ್ತಿಯನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದನು. ಅವನು ತನ್ನ ಮನೆಯೆಂದು ಕರೆಯಲ್ಪಡುವ ಉತ್ತಮ ಸ್ಥಳವಾದ ಸುವರ್ಣಲಂಕೆಯನ್ನು ಕಸಿದುಕೊಂಡನು. ಇದು ಹಿಂದೆ ಯಕ್ಷರಾಜ ಮತ್ತು ಅವನ ಮಲ ಸಹೋದರ ಕುಬೇರನಿಗೆ ಸೇರಿದ್ದು. ರಾವಣ ಹಣದಾಹಿ. ತನ್ನ ಜೀವನದಲ್ಲಿ ಪ್ರತಿಯೊಂದರ ಮೇಲೆ ಪ್ರಾಬಲ್ಯವನ್ನು ಹುಡುಕುತ್ತಿದ್ದನು. ರಾವಣನ ತಾಯಿ ಕೈಕೇಶಿ ಅಥವಾ ಕೈಕಸಿ. ಕುಬೇರನು ಲಂಕೆಯಿಂದ ನಿರ್ಗಮಿಸಿದ ನಂತರ ಶಿವನಿಗೆ ತನ್ನನ್ನು ಅರ್ಪಿಸಿಕೊಂಡಿದ್ದಾನೆ ಎಂದು ಎತ್ತಿ ತೋರಿಸಿದಳು. ಕುಬೇರ ಮತ್ತು ಇತರ ಯಕ್ಷರು ಉತ್ತರಕ್ಕೆ ಕೈಲಾಸಕ್ಕೆ ತೆರಳಿದ ಶಿವನ ಹತ್ತಿರದಲ್ಲಿಯೇ ಇದ್ದರೂ ರಾವಣನು ಈಗ ಶಿವನ ಆಶೀರ್ವಾದವನ್ನು ಗಳಿಸಲು ಬಯಸಿದನು. ಲಂಕೇಶನು ಶಿವನನ್ನು ತನ್ನ ಹತ್ತಿರಕ್ಕೆ ತರಲು ಬಯಸಿದನು. ರಾವಣನ ತಪಸ್ಸು. ಆದ್ದರಿಂದ ಅವನು ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡಲು ಪ್ರಾರಂಭಿಸಿದನು. ಆಗ ಅವನು ಶಿವತಾಂಡವ ಸ್ತೋತ್ರವನ್ನು ಬರೆದನೆಂದು ಕೆಲವರು ನಂಬುತ್ತಾರೆ. ಅವನ ಅತಿಯಾದ ಭಕ್ತಿ ಮತ್ತು ತಪಸ್ಸು ಗಮನಕ್ಕೆ ಬರಲಿಲ್ಲ. ಭಗವಾನ್ ಶಿವನು ಕಾಣಿಸಿಕೊಂಡು ತನ್ನ ಆಶಯವನ್ನು ಹೇಳುವಂತೆ ಕೇಳಿದನು. ರಾವಣ ಹೇಳಿದನು, ಶಿವನೇ, ನೀನು ಲಂಕೆಗೆ ಸ್ಥಳಾಂತರಗೊಂಡು ಅದನ್ನು ನಿನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಅಂತಹ ಪ್ರಶ್ನೆಯಿಂದ ಆಶ್ಚರ್ಯಚಕಿತನಾದ ಶಿವನು, ಅದು ಸಾಧ್ಯವಾಗದಿರಬಹುದು. ಆದರೆ ನಾನು ಎಲ್ಲೇ ಇದ್ದರೂ ನೀವು ಶಾಶ್ವತವಾಗಿ ನನ್ನ ಅತ್ಯುತ್ತಮ ಭಕ್ತರಲ್ಲಿ ಒಬ್ಬರಾಗಿ ಉಳಿಯುತ್ತೀರಿ ಎಂದು ನನಗೆ ಅರ್ಥವಾಗಿದೆ. ನಾನು ನಿಮಗೆ ನನ್ನ ಆತ್ಮಲಿಂಗವನ್ನು ನೀಡಬಲ್ಲೆ. ಅದು ಲಂಕದಲ್ಲಿ ನನ್ನ ಉಪಸ್ಥಿತಿಯನ್ನು ಖಚಿತಪಡಿಸುತ್ತದೆ ಮತ್ತು ಭವಿಷ್ಯದಲ್ಲಿ ಅದನ್ನು ರಕ್ಷಿಸುತ್ತದೆ. ಆದರೆ ಅದು ಒಂದು ಷರತ್ತಿನ ಅಡಿಯಲ್ಲಿ ಬರುತ್ತದೆ. ನೀವು ಅದನ್ನು ಯಾವುದೇ ವಾಹನದಲ್ಲಿ ಸಾಗಿಸಬಾರದು ಅಥವಾ ನೆಲದ ಮೇಲೆ ಎಲ್ಲಿಯೂ ಇಡಬಾರದು. ನೀವು ಅದನ್ನು ಮೊದಲು ಎಲ್ಲಿ ಇರಿಸುತ್ತೀರೋ ಅದು ಆ ಆತ್ಮಲಿಂಗದ ಅಂತಿಮ ವಿಶ್ರಾಂತಿ ಸ್ಥಳವಾಗುತ್ತದೆ ಮತ್ತು ನೀವು ಅದನ್ನು ಅಲ್ಲಿಂದ ಸ್ಥಳಾಂತರಿಸಲು ಸಾಧ್ಯವಾಗುವುದಿಲ್ಲ. ಭಕ್ತಿ ಮತ್ತು ಸಂತೃಪ್ತಿಯಿಂದ ತುಂಬಿದ್ದ ರಾವಣನು ತನ್ನ ಮನೆಗೆ ಲಂಕೆಗೆ ಕಾಲ್ನಡಿಗೆಯಲ್ಲಿ ತನ್ನ ದೀರ್ಘ ಪ್ರಯಾಣವನ್ನು ಪ್ರಾರಂಭಿಸಿದನು. ಶಿವನು ವಿಧಿಸಿದ ಎಲ್ಲ ಷರತ್ತುಗಳನ್ನು ಪಾಲಿಸಲು ನಿರ್ಧರಿಸಿದನು. ಇದರಿಂದಾಗಿ ಎಲ್ಲ ದೇವತೆಗಳಿಗೂ ಆತಂಕವಾಯಿತು. ದೇವ ಇಂದ್ರನಿಗೆ ಇದರ ಬಗ್ಗೆ ತಿಳಿದಾಗ ಅವನು ಚಿಂತಿತನಾದನು. ಇದು ಜಗತ್ತಿನಲ್ಲಿ ಅಸಮತೋಲನವನ್ನು ತರುತ್ತದೆ ಎಂದು ಚಿಂತಿತನಾದನು. ರಾವಣನನ್ನು ತಡೆಯಲು ಸಾಧ್ಯವಿಲ್ಲ ಮತ್ತು ಅವನ ಬೆದರಿಕೆ ಯಾವುದೇ ಮಿತಿಯಿಲ್ಲದೆ ಮುಂದುವರಿಯುತ್ತದೆ ಎಂದು ಚಿಂತಿತನಾದನು. ಎಲ್ಲ ದೇವಗಣಗಳು ಗಣೇಶನ ಸಹಾಯ ಪಡೆಯಲು ಹೋದರು. ಗಣೇಶನು ಅದಕ್ಕೆ ಒಪ್ಪಿದನು ಮತ್ತು ರಾವಣನು ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗುವುದನ್ನು ತಡೆಯಲು ದೃಢ ನಿಶ್ಚಯ ಮಾಡಿದನು. ಇದರಲ್ಲಿ ತೊಡಗುವ ಮೊದಲು ಅವನು ತನ್ನ ಹೆತ್ತವರಾದ ಶಿವ ಹಾಗೂ ಪಾರ್ವತಿಯ ಆಶೀರ್ವಾದವನ್ನು ಪಡೆದನು. ಶಿವನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರಾದ
ತನ್ನ ತಂದೆಯೊಂದಿಗೆ ತಾನು ವ್ಯವಹರಿಸಲಿದ್ದೇನೆಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿತ್ತು. ರಾವಣನ ತಾಳ್ಮೆ ಪರೀಕ್ಷೆ. ರಾವಣನಿಗೆ ಅಪಾರ ಇಚ್ಛಾಶಕ್ತಿ ಇತ್ತು. ಅವನು ಊಟ, ನೀರು ಕುಡಿಯುವುದನ್ನು ಅಥವಾ ವಿಶ್ರಾಂತಿ ಪಡೆಯುವುದನ್ನು ಸಹ ಬಿಟ್ಟು ಕೈಲಾಸದಿಂದ ನಡೆದುಕೊಂಡು ಹೋಗಿ ದಕ್ಷಿಣಕ್ಕೆ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಒಂದು ಪಟ್ಟಣವನ್ನು ತಲುಪಿದನು. ಆದರೆ ರಾವಣನು ಕೊನೆಗೆ ತನ್ನ ದೈಹಿಕ ಅಗತ್ಯಗಳಿಗೆ ಬಲಿಯಾದನು. ಅವನು ತನ್ನನ್ನು ತಾನು ನಿವಾರಿಸಿಕೊಳ್ಳಲು ತೀವ್ರವಾಗಿ ಬಯಸಿದನು. ಆದರೆ ಅವನಿಗೆ ಆತ್ಮಲಿಂಗವನ್ನು ಕೆಳಗೆ ಇಡಲು ಸಾಧ್ಯವಾಗಲಿಲ್ಲ ಅಥವಾ ತನ್ನ ಕೊಳಕು ಕೈಗಳಿಂದ ಧಾರ್ಮಿಕ ಆತ್ಮಲಿಂಗವನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಅವನು ಇಕ್ಕಟ್ಟಿನಲ್ಲಿದ್ದನು. ಶೀಘ್ರದಲ್ಲೇ ಅವನು ಒಬ್ಬ ಯುವ ಬ್ರಾಹ್ಮಣ ಹುಡುಗನನ್ನು ನೋಡಿದನು. ಅವನು ತುಂಬ ಮುಗ್ಧನಂತೆ ಕಾಣುತ್ತಿದ್ದನು ಮತ್ತು ರಾವಣನ ಪರಿಸ್ಥಿತಿಗೆ ಪರಿಹಾರವೆಂದು ತೋರುತ್ತಿದ್ದನು. ರಾವಣನು ಆ ಹುಡುಗನ ಬಳಿ ಹೋಗಿ ಸಹಾಯ ಕೇಳಿದನು. ದಯವಿಟ್ಟು ಈ ಆತ್ಮಲಿಂಗವನ್ನು ಸ್ವಲ್ಪ ಹೊತ್ತು ನೆಲವನ್ನು ಮುಟ್ಟದಂತೆ ಹಿಡಿದುಕೊಳ್ಳಬಹುದೇ? ನಾನು ಪ್ರಕೃತಿಯ ಕರೆಗೆ ಓಗೊಡಬೇಕು ಮತ್ತು ನಾನು ಶೀಘ್ರದಲ್ಲೇ ಹಿಂತಿರುಗುತ್ತೇನೆ. ಹುಡುಗ ಒಪ್ಪಿಕೊಂಡನು. ಆದಾಗ್ಯೂ ಅವನು ತನ್ನ ಪವಿತ್ರ ಮಣಿಗಳನ್ನು ಎಣಿಸಿ ಸಂಜೆಯ ಪ್ರಾರ್ಥನೆಗಳನ್ನು ಪಠಿಸುವವರೆಗೆ ಸ್ವಲ್ಪ ಸಮಯದವರೆಗೆ ಮಾತ್ರ ಶಿವಲಿಂಗವನ್ನು ಹಿಡಿದಿಟ್ಟುಕೊಳ್ಳಬಹುದು ಎಂದು ಸ್ಪಷ್ಟವಾಗಿ ಹೇಳಿದನು. ಅವನು, ನಾನು ಸಮಯಕ್ಕೆ ಸರಿಯಾಗಿ ಮನೆಗೆ ಮರಳಬೇಕು ಮತ್ತು ನನ್ನ ಉಳಿದ ಪ್ರಾರ್ಥನೆಗಳಿಗೆ ಸಿದ್ಧನಾಗಬೇಕು. ನಾನು ನಿನ್ನ ಹೆಸರನ್ನು 3 ಬಾರಿ ಕರೆಯುತ್ತೇನೆ ಮತ್ತು ಅಷ್ಟರಲ್ಲಿ ನೀನು ಹಿಂದಿರುಗದೇ ಇದ್ದಲ್ಲಿ ಆತ್ಮಲಿಂಗವನ್ನು ಇಲ್ಲಿ ಇಡುವುದನ್ನು ಬಿಟ್ಟು ನನಗೆ ಬೇರೆ ದಾರಿಯಿಲ್ಲ ಎಂದು ಹೇಳಿದನು. ರಾವಣನು ಆತುರಪಡಬೇಕಾಯಿತು. ಅವನು ಹೊರಟು ಹೋದನು ಮತ್ತು ಹುಡುಗನು ತನ್ನ ಪ್ರಾರ್ಥನೆಗಳನ್ನು ಪಠಿಸಲು ಪ್ರಾರಂಭಿಸಿದನು. ರಾವಣನಿಗೆ ಕಲಿಯಬೇಕಾದ ಪಾಠ. ರಾವಣನು ಶುದ್ಧೀಕರಣಕ್ಕಾಗಿ ಹತ್ತಿರದ ನೀರಿನ ಮೂಲಕ ಓಡಲು ಪ್ರಾರಂಭಿಸಿದನು. ಅವನು ಇಣುಕಿ ನೋಡಿದಾಗ ಹುಡುಗ ಮಣಿಗಳ ಮೊದಲ ಚಕ್ರವನ್ನು ಈಗಾಗಲೇ ಮುಗಿಸಿ ಮುಂದಿನ ಚಕ್ರಕ್ಕೆ ಹೋಗಿದ್ದಾನೆಂದು ತೋರುತ್ತದೆ. ರಾವಣನು ನೀರಿನಲ್ಲಿ ಮುಳುಗಿ ಶುದ್ಧೀಕರಣಗೊಂಡನು ಮತ್ತೆ ಪವಿತ್ರ ಲಿಂಗವನ್ನು ಮುಟ್ಟಿದನು. ಅವನು ಪ್ರಾರ್ಥನೆಯನ್ನು ಪಠಿಸಿ ಹುಡುಗನ ಕಡೆಗೆ ಓಡಲು ಪ್ರಾರಂಭಿಸಿದನು. ಅವನು ಆತ್ಮಲಿಂಗದ ಕಡೆಗೆ ಧಾವಿಸುತ್ತಿರುವಾಗ ತನ್ನ ಹೆಸರನ್ನು ಕರೆಯುತ್ತಿರುವುದು ಅವನಿಗೆ ಕೇಳಿಸಿತು. ಸ್ವಲ್ಪ ದೂರದಲ್ಲಿ ಬಾಲಕ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವುದನ್ನು ರಾವಣ ಗಮನಿಸಿದನು. ಅವನು ಕಿರುಚಾಡಿದನು. ಭೂಮಿಯು ಆತ್ಮಲಿಂಗದ ಶಕ್ತಿಯನ್ನು ಅನುಭವಿಸಿತು ಮತ್ತು ರಾವಣ ಆ ಬಲದಿಂದ ಬೆರಗಾದನು. ಅವನು ಧಾವಿಸಿ ಶಿವಲಿಂಗವನ್ನು ಕಿತ್ತು ಹಾಕಲು ಪ್ರಯತ್ನಿಸುತ್ತಿರುವಾಗ ಅವನ ತಲೆಯಲ್ಲಿ ಆ ಧ್ವನಿ ಕೇಳಿಸಿತು. ಆತ್ಮಲಿಂಗವು ಎಲ್ಲಿ ಮೊದಲು ಇಡಲ್ಪಟ್ಟಿತೋ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಶಿವನ ಧ್ವನಿ ಕೇಳಿಸಿತು. ಅವನು ತನ್ನ 12 ತೋಳುಗಳನ್ನು ಸಹ ಗರಿಷ್ಠ ಬಲವನ್ನು ಪ್ರಯೋಗಿಸಲು ಬಳಸಿದನು. ಇದರಿಂದಾಗಿ ಆತ್ಮಲಿಂಗವು ನೆಲದೊಳಗೆ ಆಳವಾಗಿ ಹೋಗುವಂತೆ ಮಾಡಿತು. ಹೀಗಾಗಿ ರಾವಣನು ಆತ್ಮಲಿಂಗವನ್ನು ಮರಳಿ ಪಡೆಯಲು ವಿಫಲನಾದನು. ಅವನು ಪಶ್ಚಾತ್ತಾಪವನ್ನು ಪಟ್ಟನು ಮತ್ತು ತುಂಬ ಉದ್ರೇಕಗೊಂಡನು. ಅವನು ಆ ಹುಡುಗನ ತಲೆಗೆ ಹೊಡೆದನು. ಅದು ಒಂದು ರೀತಿಯ ಗಾಯವನ್ನುಂಟು ಮಾಡಿತು. ಹುಡುಗನು ತನ್ನ ಮೂಲ ರೂಪಕ್ಕೆ ಬದಲಾದನು. ಅವನೇ ಗಣೇಶನಾಗಿದ್ದನು. ಗಣೇಶನು ರಾವಣನಿಗೆ ತನ್ನ ವಿಧಾನದಲ್ಲಿ ಎಷ್ಟು ತಪ್ಪಾಗಿದೆ ಎಂದು ವಿವರಿಸಿದನು. ಗಣೇಶನು ಹೇಳಿದನು, ರಾವಣ, ನೀನು ವಿದ್ವಾಂಸ ಮತ್ತು ಶಿವನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬ. ನೀನು ತಾಂಡವ ಸ್ತೋತ್ರವನ್ನು ಸೃಷ್ಟಿಸಿದ್ದೀಯ. ಆದರೆ ಶಿವನ ಪ್ರತಿಯೊಂದು ಅವತಾರಗಳು ಕಲಿಸಿದ ಪಾಠಗಳನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲವೇ? ನೆಲೆಗೊಳ್ಳುವುದು ಮತ್ತು ಪಾಪ ಕಾರ್ಯಗಳನ್ನು ಬಿಡುವುದು ಮುಖ್ಯ. ರಾವಣನು ಕೈಲಾಸಕ್ಕೆ ಹಿಂತಿರುಗಿ ಹೋಗಿ ಇನ್ನೊಂದು ಲಿಂಗವನ್ನು ಪಡೆಯಲು ತುಂಬ ದಣಿದಿದ್ದನು. ಅವನು ನಿರಾಶೆಗೊಂಡು ಲಂಕೆಗೆ ಹಿಂದಿರುಗಿ ನಡೆದನು.
ಗೋಕರ್ಣ ಆತ್ಮಲಿಂಗ ಮತ್ತು ಮಹಾಬಲೇಶ್ವರ ದೇವರ ಕತೆ. ಈ ಘಟನೆಯೇ ಗೋಕರ್ಣ ಎಂಬ ಆಧುನಿಕ ಪಟ್ಟಣದ ಹೊರಹೊಮ್ಮುವಿಕೆಗೆ ಕಾರಣವಾಯಿತು. ರಾವಣನಿಗೆ ಆತ್ಮಲಿಂಗವನ್ನು ಚಲಿಸಲು ಸಾಧ್ಯವಾಗದಿದ್ದರೂ ಅವನ ಬಲವು ಅದರ ಆಕಾರದಲ್ಲಿ ಕೆಲವು ಬಿರುಕುಗಳನ್ನು ಉಂಟುಮಾಡಿತು. ಅದು ಹಸುವಿನ ಕಿವಿಗಳಂತೆ ಕಾಣುತ್ತಿತ್ತು. ಆದ್ದರಿಂದ ಇದಕ್ಕೆ ಗೋಕರ್ಣ ಎಂದು ಹೆಸರು ಬಂದಿತು. ಅತ್ಯಂತ ಬಲಶಾಲಿಯಾದ ರಾವಣನಿಂದಲೂ ಸ್ಥಳಾಂತರಗೊಳಿಸಲು ಸಾಧ್ಯವಾಗದ ಆತ್ಮಲಿಂಗವನ್ನು ಮಹಾಬಲೇಶ್ವರ ಎಂದು ಕರೆಯಲಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಗೋಕರ್ಣದ ರೋಚಕ ಕಥೆಯನ್ನು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.